ಚೀಟಿ ಹಾಕಿ ಕೈ ಖಾಲಿ ಮಾಡಿಕೊಂಡ ಮಹಿಳೆಯರು. ಚೀಟಿ ಹಾಕಿದ್ದವರಿಗೆ ಬಿಎಂಟಿಸಿ ಮೆಕ್ಯಾನಿಕ್ ವಂಚನೆಯನ್ನ ಮಾಡಿದ್ದಾನೆ. ಚೀಟಿ ಹಾಕಿ ಕೈ ಖಾಲಿ ಮಾಡಿಕೊಂಡ ಮಹಿಳೆಯರು. ಚೀಟಿ ಹಾಕಿದ್ದವರಿಗೆ ಬಿಎಂಟಿಸಿ ಮೆಕ್ಯಾನಿಕ್ ವಂಚನೆ ಮಾಡಿ ಮೆಕ್ಯಾನಿಕ್ ವೆಂಕಟೇಶ್ ಎಸ್ಕೇಪ್ ಆಗಿದ್ದಾನೆ. 400ಕ್ಕೂ ಹೆಚ್ಚು ಮಹಿಳೆಯರಿಗೆ 95 ಲಕ್ಷ ವಂಚನೆ. ಕೋಲಾರದಲ್ಲಿ ಮೋಸ ಹೋದವರ ಗೋಳಾಟ. ಹಬ್ಬದ ಹೆಸರಲ್ಲಿ ಚೀಟಿ ಹಾಕಿಸಿಕೊಂಡಿದ್ದ ವೆಂಕಟೇಶ್ ಹಣ ಕೊಡದೆ ಸೆಪ್ಟೆಂಬರ್ನಲ್ಲಿ ವೆಂಕಟೇಶ್ ಪರಾರಿಯಾಗಿದ್ದಾನೆ. ಮಧ್ಯಸ್ಥಿಕೆ ವಹಿಸಿದ್ದ ಮಹಿಳೆಯರಿಗೆ ಪೀಕಲಾಟ ಶುರುವಾಗಿದೆ. ನಮ್ಮ ಹಣ ಕೊಡಿ ಎಂದು ಮಹಿಳೆಯರಿಂದ ಟಾರ್ಚರ್. ಸರಿ ಬಾ, ನಾನು ನಿನ್ನ ಟೆಸ್ಟ್ ಹತ್ರನೇ ಮಾತಾಡ್ ಬಾ. ಇನ್ಯಾರನ್ನ ನಿಮ್ಮನ್ನ ಕರ್ಕೊಂಡು ಹೋಗೋರಾ? ಹೌದಾ, ಮಾತಾಡಕ್ ಚೋರ್ ಚುನಾವಣೆ ಅಂತ ಇದ್ದಾನೆ ಅವನು. ಸರಿ ಇಲ್ಲ, ಅವನು ಕಳ್ಳನ್ ಮಗನು. ನನಗೆ ಎಲ್ಲ ಮಾಡ್ಬಿಟ್ಟು ಅಂತ ಅವರೇ ಯಾರು ತಗೊಂಡಿದ್ದಾರೆ ನೋಡಿ. ಖತರ್ನಾಕ್ ವೆಂಕಟೇಶನ ಮನೆಯ ಬಳಿ ಪ್ರಶ್ನಿಸಿದ್ರೆ ಕೇಸ್ ದಾಖಲು. ಹಣ ಕಳೆದುಕೊಂಡು ಪೊಲೀಸ್ ಠಾಣೆಗೆ ಮಹಿಳೆಯರ ಅಲೆದಾಟ. ವೆಂಕಟೇಶ್ ಬಳಿ ಪೊಲೀಸರು ಹಣ ಪಡೆದು ಶಾಮೀಲಾಗಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೇಸ್ ನೀಡಲು ಬಂದ್ರೆ ಪೊಲೀಸರಿಂದ ನಮ್ಮ ಮೇಲೆ ದೌರ್ಜನ್ಯ. ಜನ ನಮ್ಮ ಮನೆಯ ಬಳಿ ಹಣ ಕೊಡಿ ಎಂದು ಹಿಂಸೆ ಕೊಡ್ತಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಅವನನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ರು. ನಮಗೆ ನ್ಯಾಯ ಕೊಡಿಸಿ ಎಂದು ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಪಟಾಕಿ ಚೀಟಿ ಅಯ್ಯಪ್ಪನ ಬಂದು ಕಟ್ಸ್ಕೊಂಡು ಹೋಗ್ತಾ ಇದ್ನು. ಸ್ಟಾರ್ಟಿಂಗಲ್ಲಿ ಒಂದು 5-6 ವರ್ಷದಿಂದ ಕಟ್ಕೊಂಡು ಹೋಗ್ತಾ ಇದ್ರಿ ನಾವು, ಕರೆಕ್ಟಾಗಿ ಕೊಟ್ಕೊಂಡು ಬರ್ತಾಯಿದ್ರು. ಇವಾಗ 2 ವರ್ಷದಿಂದ ಅಕ್ಕ ಪಟಾಕಿ ಚೀಟಿಗಳೇ ಅಷ್ಟೇ ಅಲ್ಲ, ಚೀಟಿಗಳು ನಡೆಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಅದ್ರಿಗೆಲ್ಲ ಇಲ್ಲಿದ್ದಾರೆ ಎಲ್ಲರ ಹತ್ರನೂ ಚೀಟಿಗಳು ನಡೆಸ್ಕೊಂಡು, ಚೀಟಿ ದಿವಸ ಬರೋನು ಇನ್ನೊಬ್ಬ ಹುಡುಗನಿಕ್ಕಿ ಅವನೇ ಬರ್ಸ್ಬಿಟ್ಟು ದುಡ್ಡು ತಗೊಂಡು ಹೋಗೋನು, ಚೀಟಿದು ಏನಾಯ್ತೋ ನೋಡ್ಕೊಂಡು ಹೋಗೋನು, ಎಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ನು. ಇವಾಗ ಏನು ಮಾಡಿದ್ನು, 8ನೇ ತಿಂಗಳಲ್ಲಿ ಪಟಾಕಿ ಚೀಟಿದು 90 ಚೀಟಿ ಕಟ್ಟಿದ್ರಿ ನಾವು. 8ನೇ ತಿಂಗಳಲ್ಲಿ ಗುರುವಾರ ಕರೆದುಬಿಟ್ಟು ನನ್ನ ಅಕ್ಕ 55 ಲಕ್ಷ ಫೋನಲ್ಲೈತೆ, ಡ್ರಾ ಮಾಡಬೇಕು, ನಾಳೆ ಶುಕ್ರವಾರ ಶನಿವಾರ ಹೋಗ್ಬಿಟ್ಟು ನಮ್ಮ ಹೆಂಡ್ತಿ ಗೌರಿ ಡ್ರಾ ಮಾಡ್ಕೊ ಬರ್ತಾಳೆ, ಶನಿವಾರ ಸಾಯಂಕಾಲ ಅಷ್ಟರಲ್ಲಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶನಿವಾರ ಸಾಯಂಕಾಲ ಓಡೋಗಿದ್ದಾನೆ. ಓಡೋಗ್ಬಿಟ್ಟು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಅವ್ರ ಹೆಂಡ್ತಿ ಬಂದು ಶಾಂತಿನಗರದಲ್ಲಿ 2-3 ಮನೆಗೆ ಹೋಗಿದ್ದಾಳೆ. ಹೋಗಿ ಅಂಗಡಿ ತೆಗೆದುಬಿಟ್ಟು ಅಂಗಡಿಯಲ್ಲಿ ಪ್ರೂಫ್ ಏನಾಯಿತು ಎತ್ಕೊಂಡು 8:15-8ವರೆಗೆ ನಮ್ಮ ಮನೆಗೆ ಆ ಹುಡುಗಿ ಅವ್ರ ತಮ್ಮ ಇಬ್ಬರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದುಬಿಟ್ಟು ಅಕ್ಕ ನಿಮ್ಮ ಅಣ್ಣ ಹಿಂಗೆ ಓಡೋಗ್ಬಿಟ್ಟು ಎಲ್ಲೋ ಹೋಗಿದ್ದಾರೆ, ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ, ದುಡ್ಡೆಲ್ಲ ಡ್ರಾ ಮಾಡ್ಕೊಬಂದು ಮನೇಲಿ ಇಕ್ಕಿದ್ದೀನಿ, ಸೋಮವಾರ ನಿನ್ನೆ ಕರಿತೀನಿ, ಸೋಮವಾರ ಕರೆದು ಎಲ್ಲನೂ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದವರು. ಹಂಗೆ ಹಿಂಗೆ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಸರಿ, ನಾನು ಗಂಡ ಬಂದಿದ್ದು ಇವತ್ತು ಬರಲಿ, ನಾಳೆ ನಿಮ್ಗೆ ಏನಾಯ್ತೋ ಪೇಮೆಂಟ್ ಮಾಡ್ತೀರಿ, ನಮ್ಮ ಮನೆ ಹತ್ರ ಬರ್ಕೊಡ್ದು, ನಮ್ಮ ಮನೆ ಹತ್ರ ಬಂದರೆ ಸೂಸೈಡ್ ಮಾಡ್ಕೊತೀರಿ, ಹೋಗ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಅಂತ ನಾವು ಬಂದುಬಿಟ್ರಿ.